ದಾವಣಗೆರೆಯಲ್ಲಿ ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಲಾಗಿದೆ. ಪ್ರತ್ಯೇಕ 3 ಪ್ರಕರಣಗಳಲ್ಲಿ 26 ಜನರನ್ನು ವಶಕ್ಕೆ ಪಡೆಯಲಾಗಿದ್ದು, ಈ ದಾಳಿ ವೇಳೆ 10,70,000ಕ್ಕೂ ಅಧಿಕ ಹಣ ಜಪ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತ್ಯೇಕ 3 ಪ್ರಕರಣಗಳು 26 ಜನರನ್ನ ವಶಕ್ಕೆ ಪಡೆಯಲಾಗಿದೆ. 10,70,000ಕ್ಕೂ ಅಧಿಕ ಹಣವನ್ನ ಈ ದಾಳಿಯ ಸಂದರ್ಭದಲ್ಲಿ ಜಪ್ತಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾಮೇನಹಳ್ಳಿ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾತ್ರಿಯೇ ಸ್ಟೇಷನ್ ಮೇಲೆ ಬಿಡುಗಡೆ ಕೂಡ ಆಗಿದೆ. ದಾವಣಗೆರೆ ವಿದ್ಯಾನಗರ ಠಾಣಾ ವ್ಯಾಪ್ತಿಯ ಲಾಡ್ಜ್ನಲ್ಲಿ ಜೂಜಾಟದ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದ ಪೊಲೀಸರು ಅಲ್ಲಿ ದಾಳಿ ಮಾಡಿದ್ದಾರೆ. ಇನ್ನೊಂದೆಡೆ ಬಿಳಿಚೋಡು ಠಾಣಾ ವ್ಯಾಪ್ತಿಯ ಗುತ್ತಿದುರ್ಗ ಹೊರವಲಯದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ಇದರಲ್ಲಿ 26 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೂಜು ಅಡ್ಡೆಗಳು ಜಾಸ್ತಿ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸಂಜಯ್. ಇಲ್ಲಿ ಈಗಾಗಲೇ 3 ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನಷ್ಟು ಈ ರೀತಿಯ ದಾಳಿಗಳಾಗೋ ಚಾನ್ಸಸ್ ಇದೆಯಾ? ಜೊತೆಗೆ ಯಾರ್ಯಾರ ವಿರುದ್ಧ ಎಷ್ಟು ಈಗ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ನಡೆದಿದೆ? ಈಗ ಸಾಕಷ್ಟು ಆರೋಪ ಕೇಳಿಬರ್ತದೆ. ದಾವಣಗೆರೆ ಜಿಲ್ಲಾದ್ಯಂತ ಸಾಕಷ್ಟು ಉಸ್ಪೇಟು ಮತ್ತೆ ಓಸಿಗಳ ದಂಧೆ ನಡೀತಿದೆ ಅಂತೇಳಿ. ಈ ನೆಲೆಯಲ್ಲಿ ಏನು ನಿನ್ನೆ ಕೂಡ ಎಸ್ ಮಲ್ಲಿಕಾರ್ಜುನ್ ಕೂಡ ಈ ವಿಚಾರವಾಗಿ ಒಂದಿಷ್ಟು ಗರಂ ಆಗಿದ್ರು. ಇದೇ ಬೆನ್ನಲ್ಲಿ ನಿನ್ನೆ ರಾತ್ರಿ ಏನು ಗ್ರಾಮಾಂತರ ಪೊಲೀಸರು ಅಣ್ಣೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸ್ತಾ ವಿದ್ಯಾನಗರ ಸರೌಂಡ್ ಅಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅಲ್ಲಿ ಏನು ಒಂದಿಷ್ಟು ಜನ ಅಲ್ಲಿ ವಿಸ್ಫೋಟನ ಆಡ್ತಾ ಇದ್ರು ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು 3 ಕಡೆ ದಾಳಿ ಮಾಡಿದೆ. ದಾವಣಗೆರೆ ವಿದ್ಯಾನಗರ, ಅದಲ್ಲದೆ ಕೂಡ ಏನು ಮಾಯಕೊಂಡ ಪೊಲೀಸ್ ಠಾಣಾ ವ್ಯಾಪ್ತಿ, ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿ, ಈ 3 ಕಡೆ ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು 26 ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದಲ್ಲದೆ ಕೂಡ ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನು ದಾವಣಗೆರೆ ಮಾಜಿ ಕಾರ್ಪೊರೇಟರ್ ಆದಂತಹ ಕಾಂಗ್ರೆಸ್ನ ಅವರು ಒಬ್ರು ಸಿಕ್ಕಾಕೊಂಡಿರೋದು ಪಾಮೇನಹಳ್ಳಿ ನಾಗರಾಜ್ ಅಂತೇಳಿ. ಏನು ಈ ದಾಳಿ ವೇಳೆ ಒಟ್ಟು 10,70,000 ರೂಪಾಯಿ ಹಣವನ್ನ ಜಪ್ತಿ ಮಾಡಿ ಈಗ ಪೊಲೀಸರು ಕೂಡ ಕೆಲವರನ್ನ ಈಗಾಗಲೇ ಸ್ಟೇಷನ್ ಜಾಮೀನ್ ಮೇಲೆ ಈಗ ಬಿಡುಗಡೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಜಿಲ್ಲಾ ಸಾಕಷ್ಟು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಆರೋಪವನ್ನು ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.